ಹಾಯ್ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಮಂಡೇ. ಇವತ್ತಿನ ನಾನು ವಿಡಿಯೋದಲ್ಲಿ ಏನಪ್ಪ ಅಂದರೆ ಸೋಮವಾರ ಆಗಿತ್ತು, ಮನೇಲಿ ಪೂಜೆ ಎಲ್ಲ ಆಗಿತ್ತು. ಅದರ ಜೊತೆಗೆ ನಾನು ನಿಮಗೆ ನನ್ನ ಕಿರು ಪರಿಚಯನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ ಕಿರು ಪರಿಚಯನೆಲ್ಲ ನೋಡಿ ಇಷ್ಟ ಆದರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಒಂದು ಪುಟ್ಟ ದೇವರ ಮನೆ. ನಾನು ಬಾಳೆಹಣ್ಣು ಮೊನ್ನೆ ಇಟ್ಟಿದ್ದೆ, ಅದು ಹಂಗೆ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಮತ್ತೆ ತೆಗೆದಕ್ಕೆ ಹೋಗಿ ಹಂಗೆ ಇಟ್ಟಿದ್ದೀನಿ. ಒಂದು ಹೊರ್ಗಡೆ ಅಂದರೆ ಹೊರ್ಗಡೆಗೆ ನಾನು ನನ್ನ ಮನೆ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟಿದ್ದು ಇದೆಲ್ಲ ಒಳಗಡೆ ಇರೋಂಥದ್ದು ನನ್ನ ಪುಟ್ಟ ದೇವರ ಮನೆ. ಅದು ದೊಡ್ಡದಿದೆಲ್ಲ ಸಾಯಿಬಾಬಾ, ಅದು ನನ್ನ ಮಗನ ಪ್ರೈಝು ಇದು. ಮತ್ತು ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ದೇವ್ರನ್ನ ಇಷ್ಟಪಡ್ತೀನಿ, ಪಡಲ್ಲ ಅಂತ ಮಾತ್ರ ಏನೂ ಹೇಳೋದಕ್ಕೆ ಹೋಗಲ್ಲ. ಇದು ನನ್ನ ಒಂದು ಪುಟ್ಟ ಮನೆ. ನೋಡಿ, ನಾನು ಕಿರುಪರಿಚಯನ ತೋರಿಸಿದ್ದೀನಿ, ಓಕೆನಾ? ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿ, ನಾನು ಅದೇ ಥರ ನಿಮಗೆ ತೋರಿಸ್ತಾ ಹೋಗ್ತೀನಿ, ಓಕೆನಾ? ನನ್ನ ಕಿರುಪರಿಚಯನ ನೋಡಿ ಫ್ರೆಂಡ್. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ನಾನು ನನ್ನ ಒಂದು ಪರಿಚಯ ಮಾಡ್ಕೊತಾ ಇದ್ದೀನಿ. ನಾನು ಚಾನಲ್ ಓಪನ್ ಮಾಡ್ತಾ ಇದ್ದು ನಾನು ಪರಿಚಯ ಮಾಡೋದಕ್ಕೆ ಹೋಗಿರಲಿಲ್ಲ. ಏನೋ ಒಂದು ಸಣ್ಣ ಒಂದು ಪರ್ಸ್ನಲ್ ಪ್ರಾಬ್ಲಮಿಂದ ವಿಡಿಯೋಸ್ ಮಾಡ್ಕೊಂಡು ಹೋಗೋಣ, ಕಿರು ಪರಿಚಯ ಬೇಡ ಅಂದ್ಕೊಂಡು ಇದ್ದೆ. ಮತ್ತು ಏನೋ ಕಾರಣಾಂತರಗಳಿಂದ ನನಗೆ ಮತ್ತೆ ಚಾನಲ್ನ ಸ್ವಲ್ಪ ಅಂದರೆ ವೀಡಿಯೋಸ್ ಹಾಕ್ತೀನಿ ಅಂದರೆ ಕಂಟಿನ್ಯೂಸ್ ವೀಡಿಯೋ ಹಾಕ್ತಾಯಿಲ್ಲ ನಾನು. ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಮುಂದಿನ ಲಾಗಲ್ಲಿ ಹೇಳ್ತೀನಿ ನಾನು ಏನಕ್ಕೆ ನಾನು ಸ್ವಲ್ಪ ಸ್ಟಾಪ್ ಮಾಡಿದೆ ಅಂದ್ಬಿಟ್ಟು. ಇವತ್ತೇನಪ್ಪ ಅಂದರೆ ನನ್ನ ಒಂದು ಪರಿಚಯ ಅಷ್ಟೇ ಮಾಡ್ಕೊತಿದ್ದೀನಿ. ಅಂದರೆ ನಾನು ಹೆಬೋಟಲ್ಲಿ ಆಲೇ ಕಮೆಂಟ್ ಹಾಕ್ಬಿಟ್ಟಿದ್ದೀನಿ, ನನ್ನ ಹೆಸರು ಏನು, ನಾನು ಏನು ಮಾಡ್ಕೊಂಡಿರೋದು ಅಂತ ಅಂದ್ಬಿಟ್ಟು. ನನ್ನ ಹೆಸರು ಬಂದುಬಿಟ್ಟು ನಿಶಾ ಅಂತ ಹೇಳಿ. ನನ್ನ ನೇಟಿವ್ ಪ್ಲೇಸ್ ಬಂದು ಕೂರ್ಗು. ನಾನು ಕೂರ್ಗು ಬಂದು ಇವಾಗ 3 ಇಯರ್ಸ್ ಆಯಿತು. ನಾನು ಅದರಿಂದ ನಂತರ ನಾನು ಬೆಂಗಳೂರಲ್ಲಿದ್ದೆ. ನಾನು 3 ಇಯರ್ಸ್ ಬ್ಯಾಕು ನಾನು ನನ್ನ ನೇಟಿವ್ ಪ್ಲೇಸ್ ಆದ ಕೂರ್ಗಿಗೆ ವಾಪಸ್ ಬಂದೆ. ಅದು ಯಾಕೆ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ನಾನು ಯಾಕೆ ಕೂರ್ಗ್ ವಾಪಸ್ ಬಂದೆ ಬೆಂಗಳೂರನ್ನ ಬಿಟ್ಟು ಅಂತ. ಇಷ್ಟ ಆಯಿತು. ಮತ್ತು ಈಗ ನಾನೇನು ಮಾಡ್ಕೊಂಡಿರೋದು ಅಂತಂದರೆ, ನಾನು ಮೊದಲು ಹೌಸ್ ವೈಫ್ ಆಗಿದ್ದೆ. ಇವಾಗ ನಾನು ನನ್ನದೇ ಆದ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ. ಒಂದು ಸ್ಮಾಲ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇನ್ಕಮ್ ಬರೋಂಗೆ ನಾನು ಮಾಡ್ತಾಯಿದ್ದೀನಿ. ಮತ್ತು ಬ್ಯಾಕ್ ಸಪೋರ್ಟಾಗಿ ನನ್ನ ಫ್ಯಾಮಿಲಿ ಇದೆ. ಅಂದರೆ ಫ್ಯಾಮಿಲಿ ಅಂತಂದರೆ ಹಸ್ಬೆಂಡ್ ಫ್ಯಾಮಿಲಿ ಅಲ್ಲ, ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಅಂತ ಅವರಲ್ಲ, ನನ್ನ ಅಪ್ಪ ಮನೆ ಫ್ಯಾಮಿಲಿ ಇದೆ. ಅವ್ರದ್ದು ನನ್ನದು ಸಪೋರ್ಟ್ ಇದೆ ನಮ್ಮ ಫ್ಯಾಮಿಲಿ ಮೇಲೆ. ಓಕೆನಾ? ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ. ನಾನು ಜಾಬ್ ಏನು ಮಾಡೋಕ್ಕೆ ಹೋಗಿಲ್ಲ, ಜಾಬು ಸಹ ನಾನು ಟ್ರೈ ಮಾಡಿಲ್ಲ. ಬೆಂಗಳೂರಿಗೆ ಬೇಕಾದ್ರೆ ನಾನು ಟ್ಯೂಷನ್ ಮಾಡ್ತಾಯಿದ್ದೆ. ಒಂದು 6 to 7 ಇಯರ್ಸ್ ಅಂದ್ಕೊಂಡು ನಾನು ಟ್ಯೂಷನ್ ಮಾಡಿಕೊಂಡು ನಾನು ಟ್ಯೂಷನ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಇವಾಗ ನಾನು ಮಾಡ್ತಾಯಿಲ್ಲ ಟ್ಯೂಷನ್ನು ಸಹ. ಇಲ್ಲಿಗೆ ಬಂದಮೇಲೆ ನನಗೆ ಅದು ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಅದನ್ನು ಸಹ ನಾನು ಮಾಡೋದಕ್ಕೆ ಹೋಗ್ತಾಯಿಲ್ಲ. ನನಗೆ 2 ಮಕ್ಕಳಿದ್ದಾರೆ. ಮಗ ಹೆಸರು ಬಂದುಬಿಟ್ಟು ಋತ್ವಿಕ್, ಅವನಿಗೆ 12 ವರ್ಷ. ಮಗಳು ಬಂದುಬಿಟ್ಟು ರುಚಿತಾ ಅಂತ ಹೇಳಿ, ಅವಳಿಗೆ 3 ವರ್ಷ. ಇದು ಒಂದು ನನ್ನ. ಮತ್ತು ನನಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ನನಗೆ 2 ಸಿಸ್ಟರ್ಸ್ ಇದ್ದಾರೆ. ಅವರವರ ಊರಲ್ಲೇ ಇದ್ದಾರೆ. ಅದು ಬಿಟ್ಟು ಇನ್ನೇನು ಹೇಳ್ಬೋದು, ನಂದು ಡಿಗ್ರಿ ಆಗಿದೆ ಅಂತಲೇ ಹೇಳಿದ್ದೀನಿ. ಇದು ಒಂದು ನನ್ನ ಒಂದು ಸಣ್ಣ ಪುಟ್ಟ ಕಿರು ಪರಿಚಯ. ಇವತ್ತು ಸೋಮವಾರ ಆಗಿತ್ತು, ಅದಕ್ಕೆ ನಾನು ಮತ್ತೆ ಇವತ್ತು ಏನು ಅಂತ ಗೊತ್ತಿಲ್ಲ ನನಗೆ ಏನಕ್ಕೆ ಅಂತ ಒಂದು ಮತ್ತೆ ಬ್ಯಾಕ್ ಬಂದಿದ್ದೀನಿ. ಅಂದರೆ ನಂತರಲ್ಲ ಕಮ್ ಟು ಬ್ಯಾಕ್ ಅಂತ ಅಂತಾರಲ್ಲ, ಆ ಥರ ನಾನು ಇಲ್ಲ, ನಾನು ಚಾನಲ್ನ ಮಾಡಬೇಕು. ನನಗೆ ಮೇನ್ ಸಪೋರ್ಟು ನಿಮ್ಗಳು ಬೇಕು. ನಿಮ್ಗಳ ಸಪೋರ್ಟು ನನಗೆ ಇದ್ರೇ ನಾನು ಮುಂದೆ ಬರೋದಕ್ಕೆ ಚಾನಲ್ಗೆ. ಅಂದರೆ ಚಾನಲ್ಗೆ ಸಪೋರ್ಟ್ ಆಗಬೇಕು ಅಂದರೆ ನಿಮ್ಮ ಬೆಂಬಲ ನನಗೆ ಬೇಕಾಗುತ್ತೆ. ನಂದು ಚಾನಲ್ 2 ಇತ್ತು. ಒಂದು ಚಾನಲ್ಲು ಡಿಲೇಟ್ ಆಯಿತು, ಇನ್ನೊಂದು ಚಾನಲ್ ಇದೆ. ಮತ್ತು ಇವಾಗ ಏನಿದೆ ನೋಡಿ, ನಿಶಾ ವಿಲೇಜ್ ಲೈಫ್ ಅಂತ ಅಂದ್ಬಿಟ್ಟು ಅದು ಚಾನಲ್ ಇದೆ. ನಾನು ಇವಾಗ ನಿಶಾ ವಿಲೇಜ್ ಲೈಫ್ ಅಂತ ಚಾನಲ್ ಏನಿದೆ, ಇದನ್ನು ನಾನು ಫಸ್ಟು ಎತ್ಕೋಬೇಕು ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬಾ ಯೂಟ್ಯೂಬರ್ಸ್ ತುಂಬ ಇದೆ. ನಾನು ಚಾನಲ್ ಕ್ರಿಯೇಟ್ ಮಾಡಿದ 1 ವರ್ಷದೊಳಗೆ ನಾವು 1000 ಸಬ್ಸ್ಕ್ರೈಬರ್ಸು ಮತ್ತು 4,000 ನಾವು ವಾಚ್ ಅವರ್ನ ಮಾಡಲೇಬೇಕು. ನನ್ನ ಹಳೆ ಚಾನಲ್ಗಳಲ್ಲಿ ನಾವು ಅದು ಮಾಡೋದಕ್ಕೆ ಏನಕ್ಕೆ ಆಗಲಿಲ್ಲ ಅಂತಲೂ ನಾನು ರೀಸನ್ನ ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕು ತಿಳ್ಕೊಬೇಕು ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಯಾರೋ ಚಾನಲ್ ಹೊಸ್ದಾಗಿ ನೋಡ್ತಾರೆ ಬಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ನಾನು ನನ್ನ ಎಲ್ಲ ಏನು ಅಪ್ಸ್ ಡೌನ್ ಏನಿದೆ ನಾನು ಎಲ್ಲ ಶೇರ್ ಮಾಡ್ಕೊತೀನಿ. ನನ್ನ ಲೈಫಲ್ಲಿ ಏನು ನಡೀತಾ ಇದೆ, ಏನಾಗಿದೆ, ಹೇಗಿದೆ ನನ್ನ ಲೈಫು ಅಂತಲೂ ನಾನು ಮುಂದೆ ಬರೋಂಥ ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನನಗೆ ತುಂಬ ಒಂದು ಇದಾಯ್ತಾ ಇತ್ತು,
ಏನಂದರೆ ಈಗ ಲಾಗ್ ಮಾಡಬೇಕಂದ್ರೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರಬೇಕು. ಸುಮ್ಮನೆ ಲಾಗ್ ಮಾಡೋದಕ್ಕಾಗಲ್ಲ. ಏಕೆ ಬರೀ ಮನೆಯದೇ ತೋರಿಸ್ತಾ ಇದ್ದರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ. ನಾನು ಲಾಗ್ನ ಏನು ಮಾಡ್ತೀನಿ ಅಂತಂದರೆ ವಾರದಲ್ಲಿ 2 ಅಥವಾ 3 ಅಂತ ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಮನೆಯದಾಗಿರ್ಬೋದು, ನಾನು ಹೊರಗಡೆ ಹೋಗೋದು ತುಂಬಾ ಕಮ್ಮಿ. ಏನನ್ನು ಹೋಗೋದು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ಮಾಡೋದಕ್ಕೆ ಕೊಡ್ತೀನಿ. ಒಂದು ಕುಕ್ಕಿಂಗ್ ಅಂತೂ ತೋರಿಸ್ತಾ ಹೋಗ್ತೀನಿ. ನನಗೆ ಕುಕ್ಕಿಂಗ್ ರೆಸಿಪಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಒಂದು ರೂಟೀನಲ್ಲಿ ತುಂಬ ಅದು ಕಷ್ಟನೇ. ಆದರೆ ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ ಅದನ್ನು. ಓಕೆನಾ? ಇಷ್ಟನ್ನು ಹೇಳ್ತಾ ನಾನು ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಒಂದು ಸಣ್ಣ ಕಿರು ಪರಿಚಯ. ಏಕೆ ನಿಮಗೂ ಗೊತ್ತಾಗಬೇಕು. ಆಮೇಲೆ ನೆಕ್ಸ್ಟು ಕೇಳ್ತೀರಲ್ವಾ, ನನ್ನ ಚಾನಲ್ ನೇಮೊಂದು, ನಮ್ಮ ನೇಮೊಂದು, ಮತ್ತು ಇಷ್ಟೆಲ್ಲ ಕೇಳ್ತಾ ಇರ್ತೀರಾ, ನಿಮ್ಮ ಏನು ಓದಿದ್ದೀರಾ, ಏನು ಮಾಡಿದ್ದೀರಾ, ಮತ್ತು ನೀವೇನು ಎಲ್ಲಿರೋದು, ನಿಮ್ದು ಯಾವ ಊರು ಅಂತೆಲ್ಲ ಕೇಳ್ತಾ ಇರ್ತೀರಾ. ನಾನಂತೂ ಬೆಂಗಳೂರಂತೂ ಅಲ್ಲ, ನನ್ನ ಪ್ಲೇಸ್ ಬಂದು ಕೂರ್ಗು ಎಲ್ಲರಿಗೂ ತುಂಬ ಸಾಮಾನ್ಯ ಇಷ್ಟ ಆಗೇ ಆಗುತ್ತೆ. ನಾ ಇರೋದಂತೂ ಕೂರ್ಗಲ್ಲಿ. ಇಷ್ಟು ನನ್ನ ಒಂದು ಸಣ್ಣ ಕಿರು ಪರಿಚಯ ಸಾಕು ಅಂತ ಅನ್ಕೋತೀನಿ. ಇದಕ್ಕೂ ಜಾಸ್ತಿ ಬೇಡ. ಇನ್ನೇನು ನೆಕ್ಸ್ಟ್ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್? ನಮಸ್ಕಾರ ಎಲ್ಲರಿಗೂ.